ನೋಡಿ ಮೆಂತ್ಯ ಮುದ್ದೆ ಮಾಡಿ ತೋರಿಸಿ ಅಂತಿದ್ರು ಸುಮಾರು ದಿನದಿಂದ, ಅದಕ್ಕೆ ಮಾಡ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ದು ಪಾಲಿಶ್ ಇಲ್ಲದೇ ಇರೋ ಅಕ್ಕಿ, ಸೋನಾ ಮಸೂರಿ ಅಕ್ಕಿ. ಇದು ನನ್ನ ಹತ್ರ ಇತ್ತು, ಹಾಕಿದ್ದೀನಿ. ನೀವು ಮಾಮೂಲಿ ಸೋನಾ ಮಸೂರಿನೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದು ಉದ್ದಿಂದು ಗೋಲ ಬರುತ್ತೆ, ಸಿಪ್ಪೆ ಇರೋದು. ನನ್ನ ಹತ್ರ ಬೇಳೆ ಇತ್ತು, ಹಾಕಿದ್ದೀನಿ. ಜವೆ ಗೋಧಿ ಇದು, ಮಾಮೂಲಿ ಗೋಧಿ ಆದರೂ ಹಾಕ್ಕೋಬೋದು. ಮೆಂತ್ಯ ಎಲ್ಲ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ಎಲ್ಲ ಈಕ್ವಲ್ ಹಾಕಿದರೆ ಸ್ವಲ್ಪ ಕಹಿ ಬರುತ್ತೆ. ನೀವು ಬೇಕಾದ್ರೆ ಆ ಮೆಂತ್ಯ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ತಿನ್ನೋರಾದರೆ ಇಷ್ಟ ಹಾಕ್ಕೊಳ್ಳಿ. ಈ ಮೆಜರ್ಮೆಂಟೇ ಕರೆಕ್ಟು. ಜಾಸ್ತಿ ಮಾಡೋದಿದ್ದರೆ ಎಲ್ಲ ತೊಳೆದುಬಿಟ್ಟು ನೆನೆಸ್ಬಾರ್ದು, ಬೇಗ ತೊಳೆದುಬಿಟ್ಟು ಬಟ್ಟೆ ಮೇಲೆ ಹಾರಾಕ್ಬಿಟ್ಟು ಒಣಗಿಸ್ಕೋಬೇಕು. ಆಮೇಲೆ ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ ನಾನು ತೊಳೆದುಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ಹಂಗಂಗೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಎಲ್ಲನೂ ಅಷ್ಟೇ ತೊಳೆದು ಹಾಕ್ಕೋಬೇಕು. ಮೆಂತ್ಯನೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿ. ಯಾರೋ ಬಂದರು ಅಂತ ಆ ಕಡೆ ಹೋದೆ, ಅಲ್ಲಿಗೂ ಒಂದೊಂದು ಕಪ್ಪಗಾಗೋಯ್ತು. ಗೋಧಿನೂ ಅಷ್ಟೇ, ಜವೆ ಗೋಧಿ ಇದು, ಮಾಮೂಲಿ ಗೋಧಿನೂ ಹಾಕ್ಕೋಬೋದು. ಸ್ವಲ್ಪ ಕಪ್ಪಗಾಯಿತು, ನಾನೇ ತಿನ್ನೋದು, ಅದಕ್ಕೆ ಹಂಗೆ ಮಾಡ್ಕೋತಾಯಿದ್ದೀನಿ. ಇದು ನೋಡಿ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಸ್ವಲ್ಪ ಮಾಡೋದಾದರೆ ಮಿಕ್ಸಿಲೇ ಹಾಕ್ಕೋಬೋದು. ಕೆ.ಜಿ ಗಟ್ಟಲೆ ಮಾಡೋದಾದರೆ ಮಿಲ್ಗೆ ಹಾಕ್ಸ್ಕೊಬೋದು. ಮಿಕ್ಸಿಗೆ ಹಾಕ್ಕೊಂಡು ನಾನು ಜಡಿ ಇಟ್ಕೋತೀನಿ. ಇದು ಬಾಣಂತಿಯರಿಗೆ, ಋತುಮತಿ ಆದವ್ರಿಗೆ, ಡಯಾಬಿಟಿಸ್ ಇರೋರಿಗೆ, ಮಾಮೂಲಿ ನಾವು ತಿನ್ಬೋದು. ಎಲ್ರಿಗೂ ಆರೋಗ್ಯಕರ ಇದು. ಕೆಲವರು ಇದಕ್ಕೆ ರಾಗಿನೂ ಹಾಕ್ತಾರೆ. ನಾನು 2 ಲೋಟ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಇದು ಕುದಿಯೋವಾಗ ಯಾವ ಲೋಟದಲ್ಲಿ ನೀರು ಹಾಕಿದ್ನೋ ಅದೇ ಲೋಟದಲ್ಲೇ ಒಂದು ಸ್ಪೂನಷ್ಟು ಹಿಟ್ಟು ಹಾಕಿದ್ದೀನಿ, ಮೆಂತ್ಯ ಹಿಟ್ಟು. ಇದು ಕುದಿಯೋವಾಗ ಅದೇ ಲೋಟದಲ್ಲಿ 1 ಲೋಟ ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಹಿಂಗೆ ಚುಚ್ಚಿಟ್ಬಿಡಬೇಕು. ಒಂದು 3 ನಿಮಿಷ ಅಷ್ಟೇ. ಎಲ್ಲ ಹುರಿದಿದ್ದೀವಲ್ವ, ಬೆಂದೋಗಿಬಿಡುತ್ತೆ ಬೇಗ. ಒಂದೊಂದು ಹಿಟ್ಟಿಗೆ 2.5 ಇಡಿಸುತ್ತೆ. ಬಿಸಿನೀರು ಸೈಡಲ್ಲಿ ಇಟ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಇದು ನೋಡಿ ಇದಕ್ಕೆ 2 ಹಾಕಿದೆ. ಇವಾಗ ಕಲಸೋವಾಗ ಕರೆಕ್ಟಾಗಿತ್ತು, ಮತ್ತು ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗಿಬಿಡುತ್ತೆ. 2.5 ಇಡಿಸ್ತಾಯಿತ್ತು ಇದಕ್ಕೆ. ಮೊದಲೊಂದು ಸರ್ತಿ ಮಾಡಿದ್ದಕ್ಕೆ 2 ಲೋಟ ಇಡಿಸ್ತಾಯಿತ್ತು ನೀರು. ಇವಾಗ 2.5 ಇಡಿಸ್ತು. ಆದರೂ ಬಿಸಿ ಬಿಸಿ ತಿಂದಿದ್ದಲ್ವ, ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೆ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಕಾಂಬಿನೇಷನ್ನಾಗಿ. ಹೇಳ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತದೆ. ಎರಡಕ್ಕೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಬೇಗ ಬೇಗ ನುಂಗಾಕ್ದೆ. ಈ ಮಾವಿನಕಾಯಿದು ಹುಳಿ ಇದು ಒಂಚೂರು ಕಹಿ ಗೊತ್ತಾಗಲೇ ಇಲ್ಲ. ಈ ಥರ ಸ್ವಲ್ಪ ಹುಳ್ಗಿರೋದು ಮತ್ತು ಹುಳಿಗಳು, ಗೊಜ್ಜುಗಳು ಎಲ್ಲ ಇದಕ್ಕೆ ಚೆನ್ನಾಗಿರುತ್ತೆ. ಬಾಣಂತಿರ್ಗಾದರೆ ಇಲ್ಲ, ನಾವುಗಳು ತಿನ್ಬೋದು. ಕೆಲವರು ರಾಗಿನೂ ಮಿಕ್ಸ್ ಮಾಡ್ತಾರೆ ಇದಕ್ಕೆ. ರಾಗಿ ಮಾಡಿದರೆ ಬಾಣಂತಿರ್ಗಾಗಲ್ಲ, ಹಂಗೆ ಮಾಡ್ಕೋಬೇಕು. ಸಖತ್ತಾಗಿದೆ ನೋಡಿ ಚಟ್ನಿ. ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಮಾಮೂಲಿ ರೀಲ್ಸಲ್ಲಿ ಮಾಡಿ.